ಸೊ ತಿಂಡಿ ದೋಸೆ ಮಾಡಿದ್ರಾ ತಿಂಡಿಗೆ? ಯಾ ವೆರಿ ಹೌದು ಗುಡ್. ಹೌದು. ಸೊ ಹೇಗೆ ಬ್ಯಾಟರ್ ಇರುತ್ತೆ ಅಲ್ವಾ, ಅದನ್ನ ನೀವೇ ಪ್ರಿಪೇರ್ ಮಾಡ್ತೀರಾ ಅಥವಾ ಅಂಗಡಿಯಿಂದ ತರ್ತೀರಾ? ಆಹಾ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ರೆಡಿ ಮಿಕ್ಸ್ ಓಕೆ, ಅದೇ ಬ್ಯಾಟರ್ ಐಡಿ ಎಲ್ಲ ಬರುತ್ತೆ ಅಲ್ವಾ ಕಂಪನಿ. ಎಸ್ ಎಸ್ ಕರೆಕ್ಟ್ ಎಂ ಟಿ ಆರ್. ಸೊ ನೀವು MTR. ಎಂ ಟಿ ಆರ್ ಯೂಸ್ ಮಾಡ್ತೀರಾ? Yeah. If I want to say, sometimes I use different brand. So sometimes what I say, ಮೀನ್ಸ್ ಕೆಲವೊಂದ್ ಸರಿ ಅಥವಾ ಕೆಲವೊಂದ್ ಸರಿ? ಕೆಲವೊಂದ್ ಸರಿ ಅಸಲ್ ಬ್ಯಾಟರ್. ಓಕೆ, ಕೆಲವೊಂದ್ ಸರಿ. ಕೆಲವೊಂದ್ ಸರಿ ಮೀನ್ಸ್ ಸಮಟೈಮ್ಸ್. ಸರಿ ಓಕೆ, ಕೆಲವೊಂದ್ ಸರಿ ಸಮಟೈಮ್ಸ್. ಓಕೆ, ಕೆಲವೊಂದ್ ಸರಿ ನಾನು ಬೇರೆ ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ. ಬ್ರ್ಯಾಂಡ್ ಯೂಸ್ ಮಾಡ್ತೀನಿ. ಕರೆಕ್ಟ್. ಓಕೆ, ವೆರಿ ಗುಡ್. ಟುಡೇ ಹೇಗಿತ್ತು ನಿಮ್ಮ ಈ ವೀಕ್? ನಿಮ್ಮ ವೀಕ್ ಹೇಗಿತ್ತು? ಐ ಮೀನ್ ಹೌ ವಾಸ್ ಯುವರ್ ವೀಕ್? ಹಾ ಎಸ್, ಸ್ವಲ್ಪ ಜಾಸ್ತಿ ಕೆಲ್ಸ. ಎಲ್ಲಿ ರಾಜೇಶ್ ಕಲ್ಸ? ಇಂದ ಆಫೀಸ್ ಅಲ್ಲಿ ಕಲ್ಸ ಆರ್ ಮನೆ? ದಟ್ ಈಸ್ ಇಂಪಾರ್ಟೆಂಟ್. ಹಾ, ಕಲ್ಸ ಎಲ್ಲಿ? ಆಫೀಸ್ ಅಲ್ಲಿ ಯಾರು ಮನೆಯಲ್ಲಿ? ಎಲ್ಲಿ? ಆಫೀಸ್ ಅಲ್ಲಿ ಜಾಸ್ತಿ ಕೆಲ್ಸ ನೈ, ಬಟ್ ಓಕೆ. ಟ್ರಾವೆಲ್ ಟೈಮ್ ಮೋರ್. ತುಂಬಾ ಟೈಮ್ ಟ್ರಾವೆಲ್ ಅಲ್ಲೇ ಹೋಗುತ್ತೆ. ತುಂಬಾ ಟೈಮ್ ಇನ್ ಟ್ರಾವೆಲ್. ತುಂಬಾ ಟೈಮ್ ಟ್ರಾವೆಲ್ ಅಲ್ಲೇ ಹೋಗುತ್ತೆ. ತುಂಬಾ ಕಷ್ಟ. ಐ ಥಿಂಕ್ ಡೈಲಿ 1.5 hour ಬೇಕು, ಕರೆಕ್ಟ್? ನೋ, ಮಾರ್ನಿಂಗ್ 1.5 hour, ಈವ್ನಿಂಗ್ 3 hours. ಈವ್ನಿಂಗ್ ಜಾಸ್ತಿ ಇದೆ. 3 hours ಈವ್ನಿಂಗ್. ಡೈಲಿ 4.5 hour ಡೈಲಿ. ಕರೆಕ್ಟ್. ಟ್ರಾಫಿಕ್ ಜಾಸ್ತಿ. ಈಜಿಪುರ, ದೆನ್ ಕೋರಮಂಗಲ, ಸಿಲ್ಕ್ ಬೋರ್ಡ್, ಜಾಸ್ತಿ ಟ್ರಾಫಿಕ್. KRಪುರಂ ಇದೆ. KRಪುರಂ ಆಫ್ಟರ್ KRಪುರಂ ಮಾರ್ಕೆಟ್ ಇದೆ ಸ್ಟಾರ್ಟ್ ಆಯ್ತಾ? ಕರೆಕ್ಟ್. ಸೊ ಬೇರೆ ಸ್ಲೋ ಮೂವಿಂಗ್ ಟ್ರಾಫಿಕ್. ಓಕೆ, ಸ್ಲೋ ಮೂವಿಂಗ್ ಟ್ರಾಫಿಕ್ ಅಂತ ನಿಧಾನವಾಗಿ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ವೆಹಿಕಲ್ ನಿಧಾನವಾಗಿ ಹೋಗುತ್ತೆ. ನಿಧಾನ ಮೀನ್ಸ್ ಸ್ಲೋ. ನವೀನ್, ಯು ಕ್ಯಾನ್ ಸೇ ಆಲ್ಸೋ ಟ್ರಾಫಿಕ್ ಕಡಿಮೆ ಇದೆ. ಟ್ರಾಫಿಕ್ ಕಡಿಮೆ ಇದೆ ಇನ್ ಅ ಸೆನ್ಸ್ ದೇರ್ ಇಸ್ ಲೆಸ್ ಟ್ರಾಫಿಕ್. ನಾಟ್ ಲೆಸ್ ಟ್ರಾಫಿಕ್ ರಾಜೇಶಿ, ತುಂಬಾ ಜಾಸ್ತಿ ಟ್ರಾಫಿಕ್. ತುಂಬಾ ಜಾಸ್ತಿ ಇದೆ, ಕರೆಕ್ಟ್. ಓಕೆ, ಸೂಪರ್ ಪ್ರಾಕ್ಟೀಸ್. ಏನ್ ಮಾಡ್ತೀರಾ ಟ್ರಾಫಿಕ್ ಅಲ್ಲಿ ಹೋಗ್ಬೇಕಾದ್ರೆ? ಯೂಶಲಿ ಏನ್ ಮಾಡ್ತೀರಾ? ನಿದ್ದೆ. ಟ್ರಾಫಿಕ್ ಅಲ್ಲಿ ನಿದ್ದೆ ಮಾಡ್ತೀರಾ? ಫುಲ್ ನಿದ್ದೆ ಮಾಡ್ತೀನಿ. ವೆರಿ ಗುಡ್. ಫುಲ್ ನಿದ್ದೆ ಮಾಡ್ತೀನಿ. ಕರೆಕ್ಟ್. After getting down from stop, I have to reach home. In home, ಜಾಸ್ತಿ ಕೆಲ್ಸ. ಇರುತ್ತೆ. 2 kids, girls को क्या बोलते, ಹುಡುಗಿ. 2 ಹೆಣ್ಮಕ್ಳು, daughters na. They will full mess. Okay. I have to check their what you call homework and all, whether they did or not. Homework को क्या बोलेंगे? होमवर्क भी बोलते हैं. You can say homework only. Homework only na. Homework I need to check. So, and for food no problem. ಅಡಿಗೆ I have one cook. Cook को क्या बोलेंगे? Cook. ಅಡಿಗೆ ಮಾಡೋದಕ್ಕೆ ಒಬ್ರು ಆಂಟಿ ಬರ್ತಾರೆ. ಯು ಕ್ಯಾನ್ ಸೆ ಲೈಕ್ ದಟ್. ಆಂಟಿ ಬರ್ತಾರೆ, ಕರೆಕ್ಟ್. ಸೊ ಅಡಿಗೆ ಮಾಡೋದಕ್ಕೆ ತೊಂದರೆ ಇಲ್ಲ, ಬಟ್ ಪ್ರಾಬ್ಲಮ್ ಮಕ್ಕಳನ್ನ ನೋಡ್ಕೊಳ್ಳೋ ಅಂತದಲ್ವಾ. ಸೊ ಯು ಹ್ಯಾವ್ ಟು ಟೇಕ್ ಕೇರ್. ನವೀನ್, ಹೇಳಿ ಸರ್.
And I want to ask your daughter in which class is studying, so that I'm trying. Agar suppose if any, do you new ಹುಡುಗಿ ಎಷ್ಟೇ ಕ್ಲಾಸ್ ರೀಡ್ ನಿಮ್ಮ ಆಯ್ತಾ ಯಾ ನಿಮ್ಮ ಮಗಳು, ಯು ಕ್ಯಾನ್ ಸೇ ನಿಮ್ಮ ಮಗಳು, ನಿಮ್ಮ ನಿಮ್ಮ ಮಗಳು ನಿಮ್ಮ ಮಗಳು ಎಷ್ಟನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾರೆ? ಓದ್ತಾ ಇದ್ದಾರೆ. ಹಾ, ಕರೆಕ್ಟ್. ಸ್ಟಡಿಂಗ್. ಹ್ಮ್ ಓದ್ತಾ ಇದ್ದಾರೆ ಮೀನ್ಸ್ ಸ್ಟಡಿಂಗ್. ಅಥವಾ ಎಷ್ಟನೇ But ಕ್ಲಾಸು, ಯಾವ ಸ್ಕೂಲು? But both are daughter or so what are the tense if the son is that what will be the same what will be same or the difference if the both are daughter so what same ಹುಡುಗಿ or what ಮಕ್ಕಳು ಮೀನ್ಸ್ ಮಕ್ಕಳು ಮೀನ್ಸ್ ಡಾಟರ್. ಬಚ್ಚೆ. So daughter ಬಚ್ಚೆ. and son also will include in it. ಬಚ್ಚೆ, ಮಕ್ಕಳು, ಬಚ್ಚೆ. ನಿಮ್ಮ ಮಕ್ಕಳು, ಮಕ್ಕಳು ಓಕೆ ಓಕೆ ಮಕ್ಕಳು. ನಿಮ್ಮ ಮಕ್ಕಳು ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾರೆ? ಇದ್ದಾರೆ. ಇಟ್ಸ್ ಓಕೆ. ಓದ್ತಾ ಇದ್ದಾರೆ. ಓದ್ತಾ ಇದ್ದಾರೆ, ಕರೆಕ್ಟ್. ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾರೆ? ಓದ್ತಾ ಇದ್ದಾರೆ ಓಕೆ. ಬಟ್ ಮಗಳು ಮೀನ್ಸ್ ಬಚ್ಚೆ ದಟ್ ಓಕೆ. ಮಗಳು ಮೀನ್ಸ್ ಮಗಳು ಮೀನ್ಸ್ ಹೆಣ್ಮಗಳು, ಲೈಕ್ ಲಡ್ಕಿ. ನ್ಯೂ ಮಗಳು ಓಕೆ. ಲಡ್ಕಿ. ಮಕ್ಕಳು ಕೊಡ್ರೆ ಮಕ್ಕಳು. ಮಕ್ಕಳು ಮೀನ್ಸ್ ಫ್ಲೂರಲ್ ಆಕ್ಚುಲಿ. ಮಕ್ಕಳು means plural, so that includes son and daughter. Okay. So ನಮಸ್ತೆ ರಾಮ್ ಭರತ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್, ಥ್ಯಾಂಕ್ ಯು ಕೇಳಿದಕ್ಕೆ. ಆಮೇಲೆ ಹೇಗಿತ್ತು ನಿಮ್ಮ ಲಾಸ್ಟ್ ವೀಕ್? ಐ ಮೀನ್ ಫ್ರಮ್ ಮಂಡೇ ಟು ಫ್ರೈಡೆ ಹೇಗಿತ್ತು? ಲಾಸ್ಟ್ ವೀಕ್ ನಾರ್ಮಲ್ ಆಗಿದೆ. ಲಾಸ್ಟ್ ಒನ್ ಡೇ ಸ್ವಲ್ಪ ಸರ್ಪ್ರೈಸ್ ಮೆಸೇಜ್ ಬಂದಿತ್ತು. ಸರ್ಪ್ರೈಸ್ ಮೆಸೇಜಸ್ ಎಲ್ಲ ಬಂದಿತ್ತಾ? ವಾಟ್ ಯು ಮೀನ್ ಬೈ ಸರ್ಪ್ರೈಸ್ ಕೇಳ್ಬೋದಾ? ಇಸ್ ಇಟ್ ಕ್ಲೈಂಟ್ ಇಂದ ಬಂದಿರೋದಾ ಅಥವಾ ಟೀಮ್ ಮೇಟ್ಸ್ ಇಂದ ಬಂದಿರೋಂತದಾ? ಸಮ್ ಟೀಮ್ ಅನೌನ್ಸ್ಮೆಂಟ್. ಓಕೆ. ಸೊ ಕೆಲವೊಂದು ಟೀಮ್ ಅನೌನ್ಸ್ಮೆಂಟ್ ಸರ್ಪ್ರೈಸ್ ಆಗಿ ಬಂದಿದೆ. ಎಸ್. ಗ್ರೇಟ್, ವೆರಿ ಗುಡ್. ನಿಮ್ದು ತಿಂಡಿ ಆಯ್ತಾ? ತಿಂಡಿ ಆಗಿಲ್ಲ. ಇನ್ನೂ ಆಗಿಲ್ಲ, ತಿಂಡಿ ಆಗಿಲ್ಲ. ಓಕೆ, ನೋ ಪ್ರಾಬ್ಲಮ್. ಹೇಗೆ ಕ್ಲಾಸ್ ಕ್ಲಾಸ್ ಕೇಳ್ತಾ ತಿಂಡಿ ತಿಂತೀರಾ? ಇಲ್ಲ ಕ್ಲಾಸ್ ಮುಗಿದ್ಮೇಲೆ ತಿಂತೀರಾ? ಮುಗಿದ ಮೇಲೆ. Ram will do that. ಕ್ಲಾಸ್ ಮುಗಿದ್ಮೇಲೆ ತಿಂಡಿ ತಿಂತೀರಾ? ಕ್ಲಾಸ್ ಮುಗಿದ ಮೇಲೆ. ಜಸ್ಟ್ ನೌ ಐ woke up. How to tell that? ಈಗ ತಾನೇ ನಾನು ಎದ್ದೆ ಹೇಳ್ದೆ. ಯು ರಿಮೆಂಬರ್ಡ್? ಎದ್ದೇಳು, ಬೆಳಗ್ಗೆ ಎದ್ದೇಳು ಬೇಗ. ಎದ್ದೆ. ಇವಾಗ 8 o'clock ನಾನು ಎದ್ದೆ. 8 o'clock ಎದ್ದೆ ಮೀನ್ಸ್ got up. ಎದ್ದೆ ಮೀನ್ಸ್ ಲೈಕ್ ಐ woke up at 8 o'clock. ನಾನು 8 ಗಂಟೆಗೆ ಎದ್ದೆ, ಲೈಕ್ ದಟ್. 8 ಗಂಟೆಗೆ ಎದ್ದೆ. ಸೊ ನೆಕ್ಸ್ಟ್ ರಮೇಶ್ ಸರ್, ಹೇಗಿದ್ದೀರಾ? ಶುಭೋದಯ ನವೀನ್ ಅವರೇ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಿಮ್ಮ ವೀಕ್ ಹೇಗಿತ್ತು? ನನ್ನ ವೀಕ್ ತುಂಬಾ ಕೆಲ್ಸ ಮಾಡಿದೆ. ಓಕೆ. ಅಷ್ಟೇ, ತುಂಬಾ ಕೆಲಸ ಮಾಡಿದ್ರಿ. ಓಕೆ. ಯೂಶಲಿ ಏನಿರುತ್ತೆ ನಿಮ್ಮ ವರ್ಕ್? ಡೇ ಟು ಡೇ ವರ್ಕ್ ಹೇಗಿರುತ್ತೆ? ಡೇ ಟು ಡೇ ವರ್ಕ್ ಓನ್ಲಿ. ಲೈಕ್ ಏನಿರುತ್ತೆ? ಈಗ ಎಕ್ಸಾಂಪಲ್ ನನ್ನ ಕೇಳಿದ್ರೆ, ಸೊ ನಾನು 9 o'clock ಆಫೀಸ್ ರೀಚ್ ಆಗ್ತೀನಿ. 9:30 ಇಂದ 10:30 ವರೆಗೂ ಒಂದು ಪೈಥಾನ್ ಕ್ಲಾಸ್ ಇರುತ್ತೆ, ಪೈಥಾನ್ ಟೀಚ್ ಮಾಡ್ತೀನಿ. ಆಫ್ಟರ್ ದಟ್ ನನ್ನ ಟೀಮ್ ಏನೇನ್ ಟಾಸ್ಕ್ ಇದೆ ಅವರಿಗೆ ಟಾಸ್ಕ್ ಅಸೈನ್ ಮಾಡ್ತೀನಿ. ಅಸೈನ್ ಆದ್ಮೇಲೆ ಮಂತ್ಲಿ ಸೇಲ್ಸ್ ಎಷ್ಟಾಗಿದೆ, ಪ್ಲಸ್ ಫೀಸ್ ರಿಕವರಿ ಆಗಿದೆಯಾ ಇಲ್ವಾ, ಆಮೇಲೆ ಇನ್ ಕೇಸ್ ಏನಾದ್ರು ಮಾರ್ಕೆಟಿಂಗ್ ಇತ್ತು ಅಂತಂದ್ರೆ ಮಾರ್ಕೆಟಿಂಗ್ ಮಾಡ್ತೀನಿ. ಆಮೇಲೆ ಸ್ಟೂಡೆಂಟ್ಸ್ ಏನಾದ್ರು ಇಶ್ಯೂ ಇತ್ತು ಅಂತಂದ್ರೆ ಸ್ಟೂಡೆಂಟ್ ಇಶ್ಯೂಸ್ ನ ಟ್ಯಾಕಲ್ ಮಾಡ್ತೀನಿ. ಆಫ್ಟರ್ ದಟ್ ನಂದೊಂದು ಲರ್ನಿಂಗ್ ಇರುತ್ತೆ, ಒಂದು ಬ್ಲಾಕ್ 1.5 hour ಲರ್ನಿಂಗ್ ಬ್ಲಾಕ್ ಇರುತ್ತೆ. ಆ ಬ್ಲಾಕ್ ಅಲ್ಲಿ ವಾಟ್ ಎವರ್ ಐ ಫೀಲ್ ಲೈಕ್ ಏನ್ ಕಲಿಬೇಕು ಅಂತ ಅನ್ಸುತ್ತೋ ಅದನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಲಂಚ್ ಬ್ರೇಕ್ ಇರುತ್ತೆ.
ಸೊ ಲಂಚ್ ಆಫೀಸಲ್ಲೇ ಟಿಫನ್ ಬಾಕ್ಸ್ ತೊಗೊಂಡೋಗಿರ್ತೀನಿ, ಅಲ್ಲೇ ಲಂಚ್ ಮಾಡ್ತೀನಿ. ಲಂಚ್ ಆದ್ಮೇಲೆ ಮತ್ತೆ ಇನ್ನೊಂದ್ಸರಿ ಟೀಮ್ ಮೀಟಿಂಗ್ ಇರುತ್ತೆ, ಪ್ರಾಬಬಲಿ 1 hour. ಅದಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಕ್ರಿಯೇಟ್ ಮಾಡ್ತೀನಿ ನಾನು, ಅದಕ್ಕೆ ಕಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ. ಸೊ ಅದಾದ್ಮೇಲೆ ಈವ್ನಿಂಗ್ ವೆಡ್ನೆಸ್ಡೇ ಮತ್ತೆ ಫ್ರೈಡೆ ನಿಮ್ಮ ವೋಲ್ವೋ ಕಂಪನಿಗೆ ಬರ್ತೀನಿ. ರಿಮೈನಿಂಗ್ ಡೇಸ್ ಅಲ್ಲಿ ಆ ಟೈಮ್ ಫ್ರೀ ಇರುತ್ತೆ. ಸೊ 6 o'clock 6:30ಗೆ ಮನೆಗೆ ರೀಚ್ ಆಗ್ತೀನಿ. ಇದು ನನ್ನ ಟಿಪಿಕಲ್ ಡೇ. ಸೊ ನಿಮ್ಮ ಟಿಪಿಕಲ್ ಡೇ? ನನ್ನ ಸ್ಕೆಡ್ಯೂಲ್ 7:30 ಎವ್ರಿ ಡೇ ಆಫೀಸ್ ಹೋಗಿದೆ. ಓಕೆ. Then from there work started. ಓಕೆ. ನಾನ್ ಕೇಳ್ತಿರೋದು, ವರ್ಕ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಯು ವರ್ಕ್ ಓನ್ಲಿ ಆನ್ ಕಂಪ್ಯೂಟರ್, ಅಥವಾ ನೀವು ಹೋಗಿ ನಿಮ್ಮ ಟೀಮ್ ಮೆಂಬರ್ಸ್ ಚೆಕ್ ಮಾಡ್ಬೇಕಾ ಏನ್ ಮಾಡ್ತಿದ್ದಾರೆ ಏನು ಅಂತ, ಅಥವಾ ಬರೀ ಆನ್ಲೈನ್ ಮೀಟಿಂಗ್ಸ್ ಇರುತ್ತಾ, ಅಥವಾ ಲೈಕ್ ಸಿಸ್ಟಮ್ ಅಲ್ಲೇ ವರ್ಕ್ ಇರುತ್ತಾ, ಹೇಗೆ? Majorly the system work, Naveen ಅವರೇ, and ಸ್ವಲ್ಪ team meeting, then some shop floor visit also. Very good. Yeah, ಅಷ್ಟೇ. Then tea break ಅಲ್ಲಿ lunch break, that's it. ಓಕೆ, ನೋ ಪ್ರಾಬ್ಲಮ್. ಆಮೇಲೆ ನಮಸ್ತೆ ಲಿವಿನ್ ಸರ್. ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದೆ. ನೀವು? ನಾನು ಕೂಡ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಕೇಳಿದ್ದಕ್ಕೆ. ಹೇಗಿರುತ್ತೆ ನಿಮ್ಮ ಟಿಪಿಕಲ್ ಡೇ? ಅಷ್ಟೇ, ಸೇಮ್. 8 ಗಂಟೆಗೆ ನಾವು ಆಫೀಸ್ ವರ್ಕ್ ಸ್ಟಾರ್ಟ್ ಆಗಿದೆ. ಸಿಸ್ಟಮ್ ವರ್ಕ್. ಓಕೆ. ಸೊ ನಾನು ಏನಾದ್ರು ನಿಮ್ಮನ್ನ ಕೇಳಿದ್ರೆ ಯಾವ್ಯಾವ ರೆಸ್ಪಾನ್ಸಿಬಿಲಿಟೀಸ್ ನೀವು ಹ್ಯಾಂಡಲ್ ಮಾಡ್ತೀರಾ ಅಂತ? ನಾನು ಸರಿ, ಫುಲ್ಲಿ ಇಂಗ್ಲಿಷ್ ಅಲ್ಲಿ. ದಟ್ಸ್ ಓಕೆ. ಆಡ್ ಮಾಡಿ, ಇಂಗ್ಲಿಷ್ ಆಡ್ ಮಾಡಿ. You can add the single Kannada sentence also by end of the English sentence. That is completely fine. Okay. ನಾನು ಡಿಫ್ರೆಂಟ್ ಬಿಸ್ನೆಸ್ಗೆ HSN ಕೋಡ್ ಕ್ಲಾಸಿಫೈ ಮಾಡ್ತಿದ್ದೀನಿ. ದೆನ್ ಎನಿ ಸಪೋರ್ಟ್ ಫಾರ್ ಸೊ ಬೇಸಿಕಲಿ ವೋಲ್ವೋದಲ್ಲಿ ಏನೇನೆಲ್ಲ ಗೂಡ್ಸ್ ಬರುತ್ತೋ ಅದಕ್ಕೆ HSN ಕೋಡ್ ಮ್ಯಾಪಿಂಗ್ ಮಾಡ್ತೀರಾ? ಕರೆಕ್ಟ್. ಓಕೆ. ಸೊ ವೋಲ್ವೋದಲ್ಲಿರುವಂತ ಏನ್ ಪ್ರಾಡಕ್ಟ್ಸ್ ಇದೆ, ಅಥವಾ ಇಂಡಿವಿಜುವಲ್ ಪಾರ್ಟ್ಸ್ ಏನ್ ಬರುತ್ತೆ, ಅದಕ್ಕೆಲ್ಲಾನು ಕೂಡ ಸಪರೇಟ್ HSN ಕೋಡ್ಸ್ ನ ಮ್ಯಾಪಿಂಗ್ ಮಾಡ್ಬೇಕು. ಸೊ ಅದು ಇನ್ವಾಯ್ಸ್ ಮಾಡ್ಲಿಕ್ಕೆ, ಆಮೇಲೆ ಕಸ್ಟಮರ್ಸ್ಗೆ ಬಿಲ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ HSN ಕೋಡ್ಸ್, ಹೌದಲ್ವಾ? Correct, but invoice and the things we don't know, we don't do. HS codes we will do. ಓಕೆ. ಮ್ಯಾಪಿಂಗ್ ಮಾತ್ರ ಮಾಡ್ತೀರಾ. ವೆರಿ ಗುಡ್. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಡೇ ಹೇಗಿರುತ್ತೆ ಅನ್ನೋದನ್ನ ಶೇರ್ ಮಾಡಿದ್ದಕ್ಕೆ. ಸೊ ಇದೇ ತರ ಇರುತ್ತೆ ಪ್ರತಿದಿನ ಇಂಟ್ರಡಕ್ಷನ್ಸ್. ಸೊ ನೀವು ಪ್ರಿಪೇರ್ ಆಗಿರ್ಬೇಕು, ಲೈಕ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಏನ್ ಆಗ್ತಾ ಇದೆ, ಹೌ ದ ಥಿಂಗ್ಸ್ ಆರ್ ಗೋಯಿಂಗ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಇವತ್ತು ಡೇ 7. ಇವತ್ತು ಕೂಡ ವಿಲ್ ಟಾಕ್ ಅಬೌಟ್ ವರ್ಬ್ಸ್ ಓನ್ಲಿ. ಆಮೇಲೆ ಕೆಲವೊಂದು ಡೈರೆಕ್ಷನಲ್ ವರ್ಡ್ಸ್ ನ ಡಿಸ್ಕಸ್ ಮಾಡೋಣ. ಲೆಟ್ಸ್ ಡೂ ಸಮ್ ರಿವಿಷನ್. ಓಕೆ, ಎಲಿಮೆಂಟರಿ ಸ್ಟಫ್. ಮ್ಯಾಚ್ ದ ಫಾಲೋಯಿಂಗ್. ಕಾಲಮ್ ಎ, ಕಾಲಮ್ ಬಿ. ನನ್ನ ಸ್ಕ್ರೀನ್ ಕಾಣಿಸಿದ್ಯಾ? ಒಬ್ಬೊಬ್ಬರೇ ಹೇಳಿ. ಕಾಲಮ್ ಎ ಅಲ್ಲಿ 1 2 3 ಇದೆ, ಕಾಲಮ್ ಬಿ ಅಲ್ಲಿ 1 2 3 ಇದೆ. ಸೊ ನೀವು ಒಬ್ರು ಇಂದ ಸ್ಟಾರ್ಟ್ ಮಾಡ್ತೀನಿ. ರಮೇಶ್ ಸರ್, ನಾನು ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಒನ್ಗೆ ಕಾಲಮ್ ಎದು, ಕಾಲಮ್ ಎ ಅಲ್ಲಿರುವಂತ ಫಸ್ಟ್ ವರ್ಡ್ಗೆ ಕಾಲಮ್ ಬಿ ಅಲ್ಲಿರುವಂತ ಮ್ಯಾಚ್ ಯಾವುದು?
Column B 2. Tinnu eat. You. So I think that is not true. No. No. Anybody? Actually, 8. Very good. Correct. Because tinno is not a Singular. plural word; it is a singular Ah. word. You are right. So this Singular is word. first one. Okay. Eat. Eat. Tinnu. Ah. Okay. Next, second one, Ram Bharat sir. Second one, A column. Second one, 7. 7. Tinnu tiddiya. Very good. Singular. Good. Next, Levin sir. Third one. Madide. Fourth one, doing plural. Is that correct? No, wrong. Which one? That is the past. I did. Did, Very good. To make you confused, that is the reason I kept it like that. Okay, next one, Rajesh ji. आपका है fourth one. Hadidiri. Diri. Hadidiri. Re plural. Plural, and this will come here, and that Hadiditri means that I'm actually not able to understand. Singing. Okay. Now the singing, this will come doing song. Correct. The five. Fifth one, correct. Fifth one. Next, Smruti ma'am. Yes. Tingiri. You plural. Very good. Next one, Ramesh sir. Yeah. Again, it's 2 only, no? Tindidiri. Tindidiri means you ate. You ate. Correct. Re plural. Tindidiri. I have not given that option. Okay. Past होगा. Past. You ate. I supposed to give you ate. So that option I have not given it. Okay. That's my mistake. You ate actually. Tindidiri. Seventh one. Ram Bharat sir. Madudidiri. Madudidiri plural. Madudidiri. That is that. 1. Doing. 1. So it's supposed to be 8 actually. It's the fourth one supposed to be 8, but you wrote 1 and 4 is same. 1 and 4. correct. So I supposed to edit that. I'll do that later. Okay. The last one. Went. You plural. 6 column. That is 6. Very good. 6. You went. Hogidiri. You went to Paris. ನೀವು Paris ಗೆ ಹೋಗಿದ್ದೀರಿ. You went to office. ನೀವು office ಗೆ ಹೋಗಿದ್ದೀರಿ. Is it fun? Yes. It's you did it in maybe school times or college times. I don't know whether you did it in in your work life. Just match the following. Yeah. That. Yes. We did it in school. So the today's topic is Kannada verbs for third person. That is he, she, and they. He means avanu. She means avalu. They means avaru. Is this clear? Avanu, avalu, avaru. 1 minute. Can somebody pronounce it? Avanu, avalu, avaru. Avanu means he. Avanu means he. You say like this, sir. Avanu means he. Avalu means she. Avaru means they.
Naveen, avare then here? Avare is to address. You know, Address. you said Mr. Naveen Avare, right? Mm. Mr. Naveen, like that. Naveen Ji. Yeah, Yeah. it's like Naveen ji, It's correct. respect. Okay. So this can be used for he or she also. It is not gender specific. For singular also we can use avaru. I say Ramesh avaru, Smruti avaru, class ಅಲ್ಲಿ ಇದ್ದಾರೆ. Ramesh Means ಅವರು you want class to ಅಲ್ಲಿ say, ಇದ್ದಾರೆ. so Naveen, you want to say Auru always will come with name, like that Naveen Auru, Correct. Smriti Auru, correct? Correct. Always name will come, correct? Sometimes If what happens, see sometimes sir, what happens, let's imagine there are group of people there, okay? Let's imagine there are group of people waiting in a bus stop. In Kannada we say, ಅವರು ಬಸ್ಸಿಗೆ ವೇಟ್ ಮಾಡ್ತಾ ಇದ್ದಾರೆ. ಅವರು okay, in different scenario, suppose in the morning meeting 10-15 jana, if I will they take one name, so that is not good indication. I want to say to all, so aure jana, you can, how can say the aure channagide, this you can ask now. So let's imagine you are in a meeting and you want to address everybody. Everybody in Kannada, maybe 14, 15, 20 member. Okay, like what is your sentence in English, sir? I will translate that. The how are you, like that. ಹೇಗಿದ್ದೀರಾ is more than enough because ಹೇಗಿದ್ದೀರಾ means it can for everybody. ಹೇಗಿದ್ದೀರಾ. So means auru and this will not come. Means auru, aulu, avanu is not required. See, avaru for third person we will use. You know, we are talking about third person, right? Let's imagine, sir, I am and Smruti ma'am met actually. I want to discuss about you. You are not in the scenario, right? So I'll say, I'll ask like this, Rajesh avaru ಹೇಗಿದ್ದಾರೆ? Okay. I'm not asking directly you, I'm asking to Smruti ma'am. Okay. Is that clear, sir? Clear now. Very good. Jaydevi ma'am, ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ರಿ ನಾನು. ಸೊ ವೆಲ್ಕಮ್ ಟು ದ ಕ್ಲಾಸ್. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ಥರ್ಡ್ ಪರ್ಸನ್ ಸಿಂಗುಲರ್ ಮತ್ತೆ ಪ್ಲೂರಲ್ ಕನ್ನಡ ವರ್ಬ್ಸ್ ನ ಬೇರೆ ಬೇರೆ ಟೆನ್ಸ್ ಅಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಿದೀವಿ. ಸೊ ಜಸ್ಟ್ ಒನ್ ಸ್ಲೈಡ್ ಬಿಫೋರ್ ಒಂದು ಒಳ್ಳೆ ಮ್ಯಾಚ್ ದ ಫಾಲೋಯಿಂಗ್ ಮಿಸ್ ಮಾಡ್ಕೊಂಡ್ಬಿಟ್ರಿ ನೀವು. ಓಕೆ ನವೀನ್. ನೆಕ್ಸ್ಟ್ ಸ್ಮೃತಿ ಮ್ಯಾಮ್, ಕೆನ್ ಯು ಸೇ ದಿಸ್? ಅವನು ಮೀನ್ಸ್ ಹಿ, ಅವಳು ಮೀನ್ಸ್ ಶಿ, ಅವರು ಮೀನ್ಸ್ ದೇ. Yes. Avanu means he, avaru means she, avaru means they. Very good. Ram Bharat sir, can you try once? Avanu, avalu, avaru. Very good. So what to say for I? What do you say for I? Nanu. You? Neevu. Neevu. That is plural. Singular means? Neenu. Very good. Neenu is a singular, neevu is a plural. So he means avanu, she means avalu, they means avaru. You can use it for male as well as female also. For singular also you can use. I hope it's clear. Shall I go for next slide? Yes. Do you have any doubts in this slide? How to pronounce he, she, they? No. So again, same structure will follow. This time I have selected go as a verb. So previous classes I took eat. So go means the base verb is hogu. What is the base word for go? Hogu. Correct. Hogu. The base word for go is hogu. So let's discuss this for present tense. This is a base verb, hogu. So you can see here also, hogu. For present tense or future tense, both are same in Kannada verbs, present tense or future tense. So here, he, so we'll say he goes, right? Yes. For present tense, we will not say only go. We say he goes. Correct. Can you make one sentence with the help of he goes?
English you can make. He goes to office. Very good. He goes to office. To means what? What is the Kannada word for to? Gay. Very good. Gay. Gate. Gay. So goes means hogutane. Tane will come in the end. Hogu is a base verb. Tane, hogutane. Now can you translate it to Kannada? What you said, he goes to office? He means avanu. ಆಫೀಸ್ ಹೋಗುತ್ತಾನೆ. ಅವನು ಆಫೀಸ್ಗೆ ಹೋಗುತ್ತಾನೆ. Very good. ಅವನು ಹೋಗುತ್ತಾನೆ. You can add objects in it. Can you try more example like temple, bakery, walking, whatever it is. So each person has to try one example. I'll start with Jayadevi ma'am. ಅವನು ಶಾಪ್ಗೆ ಹೋಗುತ್ತಾನೆ. ಶಾಪ್ಗೆ ಹೋಗುತ್ತಾನೆ. ಅವನು ಶಾಪ್ಗೆ ಹೋಗುತ್ತಾನೆ. ಹೋಗುತ್ತಾನೆ. Very good. So that can be future tense also and present tense also. Both are same in Kannada. Next, Levin sir. Yes. ಅವನು ಸೂಪರ್ ಮಾರ್ಕೆಟ್ಗೆ ಹೋಗುತ್ತಾನೆ. ಹೋಗುತ್ತಾನೆ. Very good. ಅವನು ಸೂಪರ್ ಮಾರ್ಕೆಟ್ಗೆ ಹೋಗುತ್ತಾನೆ. ಸ್ಮೃತಿ ಮ್ಯಾಮ್. ಅವಳು ಟೆಂಪಲ್ಗೆ ಹೋಗುತ್ತಾನೆ. Very good. Rajesh ji. Smriti Aure. Smriti. Can I change the he place of he? I can use any other things. Maybe you can use my name, not Smriti ma'am. Okay. Navi. Yeah. Naveen the picnic ke ಹೋಗ್ತಾ ಇದ್ದೇನೆ. ಹೋಗುತ್ತಾನೆ. ಹೋಗ್ತಿದ್ದಾನೆ. It is going. ಹೋಗ್ತಿದ್ದಾನೆ. No, ಹೋಗ್ತಿದ್ದಾನೆ is going, sir. We'll talk about in present continuous tense. We are talking only present tense or future tense. Okay. ನವೀನ್ ಪಿಕ್ನಿಕ್ಗೆ ಹೋಗುತ್ತಾನೆ. ಹೋಗುತ್ತಾನೆ. Okay. So ನವೀನ್ ಪಿಕ್ನಿಕ್ಗೆ ಹೋಗುತ್ತಾನೆ is a singular. ನವೀನ್ ಅವರು ಪಿಕ್ನಿಕ್ಗೆ ಹೋಗುತ್ತಾರೆ is a plural and formal. I'll also talk about it. Instead of ne, ಹೋಗುತ್ತಾರೆ will come. Correct. ನವೀನ್ ಅವರು ಪಿಕ್ನಿಕ್ಗೆ ಹೋಗುತ್ತಾರೆ will come. That I will talk about it. Next, Rambharat sir. Yes, sir. Please continue. Generally, we are using more. Word ಹೋಗ್ತಾ ಇದ್ದಾರೆ, ಹೋಗ್ತಾ ಇದೆ. They are using more. That is Correct. That's how we should respect. Actually, sometimes I should use ne also. If somebody in my teammate or my friend, I'm addressing about my friend means I'll use ne a lot. In most of the formal settings, I'll use re only. Yes, Rambharat sir, can you please try one sentence? ಅವನು ಕೆಲ್ಸ ಆಮೇಲೆ ಮನೆಗೆ ತುಂಬಾ ಲೇಟ್ ಆಗ ಹೋಗುತ್ತಾನೆ. ಅವನು ಕೆಲಸ ಆದ್ಮೇಲೆ ಮನೆಗೆ ತುಂಬಾ ಲೇಟ್ ಆಗಿ ಹೋಗುತ್ತಾನೆ. ವೆರಿ ಗುಡ್. ನೆಕ್ಸ್ಟ್, ರಮೇಶ್ ಜಿ. ಅವನು ಮೂವಿಗೆ ಹೋಗುತ್ತಾನೆ. Very good. Very simple sentence. Is that clear? Why this ne will come? So you have to observe this. This is the male. For male we will use ne. Clear? So if you want to take notes, definitely you take notes. I'll share this PPT also. ಡೌಟ್ ಇದೆಯಾ? ಏನಾದರೂ ಡೌಟ್ ಇದೆಯಾ ನಿಮಗೆ ಈ ಸ್ಲೈಡ್ ಅಲ್ಲಿ? ಕ್ಲಿಯರ್ ಇದೆ. ಕ್ಲಿಯರ್ ಇದೆ. ವೆರಿ ಗುಡ್. ಅರ್ಥ ಆಯ್ತು. ದಟ್ ಆಲ್ಸೋ ಯು ಕ್ಯಾನ್ ಸೇ ಅರ್ಥ ಆಯ್ತು. ಆಯ್ತು. ಆಯ್ತಾ ಇಸ್ ಅ ಕ್ವಶನ್ ಸರ್. ಊಟ ಆಯ್ತಾ ಇಸ್ ಅ ಕ್ವಶನ್. ಅರ್ಥ ಆಯ್ತಾ ಇಸ್ ಅ ಕ್ವಶನ್. ಆಯ್ತು ಇಸ್ ಅನ್ ಆನ್ಸರ್. ಓಕೆ. ಅರ್ಥ ಆಯ್ತು. So here, instead of ne, le will come for she. How to say she went to temple? She goes to temple.
ಅವಳು ಟೆಂಪಲ್ಗೆ ಹೋಗುತ್ತಾಳೆ. ವೆರಿ ಹಾ. ಗುಡ್. ಅವಳು ಟೆಂಪಲ್ಗೆ ಹೋಗುತ್ತಾಳೆ. ಅವಳು ಹೋಗುತ್ತಾಳೆ. ಸೊ ಯು ಕ್ಯಾನ್ ಆಡ್ ಮೋರ್ ಆಬ್ಜೆಕ್ಟ್ಸ್ ಇನ್ ಇಟ್. ಅವಳು ಆಫೀಸ್ಗೆ ಹೋಗುತ್ತಾಳೆ. ಹೌ ಟು ಸೇ ಶಿ ಗೋಸ್ ಹೋಮ್ ಅಟ್ 7:30? ಅವಳು 7 ಗಂಟೆಗೆ ಮನೆಗೆ ಹೋಗುತ್ತಾಳೆ. ವೆರಿ ಗುಡ್. ಅವಳು 7 ಗಂಟೆಗೆ ಮನೆಗೆ ಹೋಗುತ್ತಾಳೆ. ಗುಡ್. ಸೊ now you have to try one more sentence. I'll start with Rajesh ji. Can you try one sentence for female? ಅವಳು. Smruti ma'am? Hello. Yes. Yeah, hello. Yes. Yeah. Please try one sentence. Okay. ಅವಳು ಸಾರಿ ಸ್ಪೀಕರ್ ಮ್ಯೂಟ್. Okay. ಅವಳು ಆಫೀಸ್ಗೆ ಹೋಗುತ್ತಾಳೆ. Very good. She goes to office. Next, Smruti ma'am. ಎಸ್ ಅವಳು ಟೆಂಪಲ್ಗೆ 10 ಗಂಟೆಗೆ ಹೋಗುತ್ತಾಳೆ. Very good. Perfect. Next, Rambharat sir. ಅವನು ಜಾಸ್ತಿ ಕೇರ್ಫುಲ್ ಆಗಿ ಹೋಗುತ್ತಾನೆ. Can you repeat once again, sir? ಇನ್ನೊಂದ್ಸರಿ ಹೇಳಿ. ಅವನು ಜಾಸ್ತಿ ಕೇರ್ಫುಲ್ ಆಗಿ ಹೋಗುತ್ತಾನೆ. ಜಾಸ್ತಿ ಕೇರ್ಫುಲ್ ಆಗಿ ಹೋಗುತ್ತಾಳೆ. ವೆರಿ ಗುಡ್. ನೆಕ್ಸ್ಟ್, ರಮೇಶ್ ಸರ್. ಅವಳು ಮುಂದೆ ವಾರಕ್ಕೆ ಸ್ವೀಡನ್ಗೆ ಹೋಗುತ್ತಾಳೆ. ಓಕೆ. ಸೊ ಮುಂದೆ ವಾರ ಮೀನ್ಸ್ ನೆಕ್ಸ್ಟ್ ವಾರ ಅಂತ ಹೇಳ್ಬೋದು. ಯು ಕ್ಯಾನ್ ಸೇ ನೆಕ್ಸ್ಟ್ ವಾರ ಸ್ವೀಡನ್ಗೆ ಹೋಗುತ್ತಾಳೆ. ವೆರಿ ಗುಡ್. ದಟ್ಸ್ ಯು ಆರ್ ಟಾಕಿಂಗ್ ಅಬೌಟ್ ಫ್ಯೂಚರ್ ಟೆನ್ಸ್. ಗ್ರೇಟ್. Future, yeah. ಯಾ. ಲಿವಿನ್ ಸರ್. The next week is ಮುಂದೆ ವಾರ, right? ಮುಂದೆ ವಾರ ಕರೆಕ್ಟ್. ನೋ, ಇನ್ ಜನರಲ್ ವಿ ಸೇ ನೆಕ್ಸ್ಟ್ ವೀಕ್ ಓನ್ಲಿ. ನೆಕ್ಸ್ಟ್ ವೀಕ್, ನೆಕ್ಸ್ಟ್ ವಾರ, ನೆಕ್ಸ್ಟ್ ವೀಕ್. ಮುಂದೆ ವಾರ ಇಸ್ ಆಲ್ಸೋ ಕರೆಕ್ಟ್. Okay. Yes, Levin sir. Try one example or one sentence. Yes. ಅವಳು ಸೂಪರ್ ಮಾರ್ಕೆಟ್ಗೆ ಹೋಗುತ್ತಾಳೆ. Very good. Yes, Jaydevi ma'am, last sentence. ಅವಳು ಚರ್ಚ್ಗೆ ಹೋಗುತ್ತಾಳೆ. ಅವಳು ಚರ್ಚ್ಗೆ ಹೋಗುತ್ತಾಳೆ. Great. So is that clear? ಅವನು, ಅವಳು, ಹೋಗುತ್ತಾನೆ, ಹೋಗುತ್ತಾಳೆ. So can you try with some more verbs, because you have used only hoguttane, right? Can you try some more verbs? Please try for avanu. Maybe I'll start ಅವನು with ಅವನು ಕೆಲಸ ಮಾಡುತ್ತಾಳೆ. ಕರೆಕ್ಟ್. No, avanu ಕೆಲಸ ಮಾಡುತ್ತಾನೆ. But here lay is there, no? That. Lay for avalu. Acha, okay. ಅವಳು Correct. Okay. ಕೆಲಸ ಅವಳು ಮಾಡುತ್ತಾಳೆ. Correct. Yes. ಅವನು ಬುಕ್ ಬರೆಯುತ್ತಿದ್ದಾಳೆ. Again you're missing. ಬರೆಯುತ್ತಿದ್ದಾನೆ. That is present continuous. I'm talking about just present tense. ಬರೆಯುತ್ತಾನೆ. Okay, ಬರೆಯುತ್ತಾನೆ then. ಬರೆಯುತ್ತಾನೆ. Correct? So your sentence is correct. The previous sentence is also correct, but the tense is continuous tense. ಬರೆಯುತ್ತಿದ್ದಾನೆ is a continuous. I want to say ಬರೆಯುತ್ತಾನೆ. ಬರೆಯುತ್ತಾನೆ. Correct. ಬರೆಯುತ್ತಾನೆ. That can be future or present. Present, yes. Yes. ರಾಮ್ ಭರತ್ ಸರ್, ನೀವು ಬೇರೆ ವರ್ಬ್ ಅಲ್ಲಿ ಟ್ರೈ ಮಾಡಿ. ಅವನು ಬೇಜಾರು ಮಾಡುತ್ತಾನೆ. ವೆರಿ ಗುಡ್. ಅವನು ಬೇಜಾರ್ ಮಾಡುತ್ತಾನೆ. ಗ್ರೇಟ್. Do you know what is ಬೇಜಾರ್?
kind of weird. No, you he is. you made us to worry. Mm. Yes. That is called bejar. Very good. Do you know what is meaning of bejan? Bejan nodi in bro. Dead, I think. A lot. Jati. Bejan means a Hi, lot. Jati. ಜಾಸ್ತಿ Bejan kalsa ಇದೆ. ಹೌದು ಕರೆಕ್ಟ್. ಇಟ್ ಇಸ್ ಸ್ಲ್ಯಾಂಗ್. ಎಸ್ ರಮೇಶ್ ಜಿ. ಅವನು ನೀರು ಕುಡಿಯುತ್ತಾನೆ. ವೆರಿ ಗುಡ್. ಅವನು ನೀರು ಕುಡಿಯುತ್ತಾನೆ. ವೆರಿ ಗುಡ್. ಲೆವಿನ್ ಸರ್. ಟ್ರೈ ವಿತ್ ಸಮ್ ಮೋರ್ ವರ್ಬ್. ಅವಳು ಅಡಿಗೆ ಮಾಡುತ್ತಾಳೆ. ವೆರಿ ಗುಡ್. ಅವಳು ಅಡಿಗೆ ಮಾಡುತ್ತಾಳೆ. ಜಯದೇವಿ ಮ್ಯಾಮ್. ಅವರು ಊಟ ತಿನ್ನುತ್ತಾರೆ. No, here we are talking about avanu, not avaru. Avaru is a plural. ಓಕೆ, ಅವನು ಊಟ ಅವನು ತಿನ್ನುತ್ತಾನೆ. ತಿನ್ನುತ್ತಾನೆ. Very good. So I hope you getting a good hold on Kannada verbs. So you really understanding all the Kannada verbs because it's very much important in the conversation, daily conversation. So great. So let's talk about they, that you can use it for he, her, she also, or plural. So instead of ne, le, here we talk about re. ಅವರು ತಿನ್ನುತ್ತಾರೆ. ಅವರು ಹೋಗುತ್ತಾರೆ. ಅವರು ಬರೆಯುತ್ತಾರೆ. ಅವರು ಬರುತ್ತಾರೆ. ಅವರು ಓದುತ್ತಾರೆ. ಅವರು ಹಾಡುತ್ತಾರೆ. ಅವರು ಕುಣಿಯುತ್ತಾರೆ. ಡು ಯು ನೋ ವಾಟ್ ಇಸ್ ಕುಣಿಯೋದು? Bending. No. ಕುಣಿಯುತ್ತಾರೆ means dance. Dance. ಜಾಸ್ತಿ ಕುಣಿಬೇಡ. You heard this? Again, it's also slang. ಜಾಸ್ತಿ ಕುಣಿಬೇಡ ಅಂದ್ರೆ don't over excite or don't dance. First time here. First time, Then drink, how do you say, Naveen? Sorry, sir. Drink. ಕುಡಿಯುತ್ತಾರೆ. ಅವರು ಕುಡಿಯುತ್ತಾರೆ. This one? ಕುಣಿಯುತ್ತಾರೆ. ಕುಣಿ. Kuni. Oh, kuni. Correct. Kuni means dance. Okay. So in Tamil, kuni means bend. That is why Ram said. Kuni means what? Kuni means bend. Bend. Oh, okay. Here in kuni means dance. Dance. ಜಾಸ್ತಿ ಕುಣಿಬೇಡ. ಇಲ್ಲ ಕುಣಿತೀಯಾ. Like that. Slang also is there. They go. ಅವರು ಹೋಗುತ್ತಾರೆ. They go to office. ಅವರು ಆಫೀಸ್ಗೆ ಹೋಗುತ್ತಾರೆ. So here you can use it for singular as well as plural. ರಮೇಶ್ ಅವರು ಆಫೀಸ್ಗೆ ಹೋಗುತ್ತಾರೆ. So it is formally addressing Ramesh sir. Yes, I want one example from all of them. ಅವರು ಚೇರ್ಗೆ ಕೂತ್ಕೊಂಡಿದ್ದಾರೆ. Avaru you said, ma'am? Avalu means then it will end with le. Okay, avaru. I am saying they. ಅವರು ಚೇರ್ಗೆ Chair nalli. In chair, right? In chair. ಚೇರ್ದಲ್ಲಿ. Chair nalli or chair nalli, okay. So sometimes we say on chair, right? You sit on a chair. Sit on a chair. Mele. On ಮೇಲೆ. Chair mele. on is ಮೇಲೆ. ಅವರು ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ. Very good. Good, right. Next. How about Ramesh sir?
ಅವರು ಅವರು ವೆಕೇಶನ್ಗೆ ಹೋಗುತ್ತಾರೆ. ವೆರಿ ಗುಡ್. ಅವರು ವೆಕೇಶನ್ಗೆ ಹೋಗುತ್ತಾರೆ. ದಟ್ ಇಸ್ ಕರೆಕ್ಟ್. ಯು ಕ್ಯಾನ್ ಟ್ರೈ ವಿತ್ ಡಿಫರೆಂಟ್ ವರ್ಬ್ಸ್ ಆಲ್ಸೋ. ಯು ನೋ ನೀಡ್ ಟು ಸ್ಟಿಕ್ ಟು ಹೋಗುತ್ತಾರೆ. ಯು ಕ್ಯಾನ್ ಟ್ರೈ ಡಿಫರೆಂಟ್ ವರ್ಬ್ಸ್. I think Ram Bharat sir tried it. Ramesh sir? I didn't still try. Okay. ಅವಾಗ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಾರೆ. ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಾರೆ. ವೆರಿ ಗುಡ್. ನೋ ಅವಾಗ ತುಂಬಾ ಜನ ಕೆಲಸ ಮಾಡುತ್ತಾರೆ. ಅವಾಗ ಯು ಟಾಕಿಂಗ್ ಅಬೌಟ್ ಪಾಸ್ಟ್ ಸರ್. ಅವಾಗ ಮೀನ್ಸ್ ಪಾಸ್ಟ್. ದೇರ್ ಹೌ ವಿಲ್ ವಿಂಟ್ ಅಲ್ಲಿ 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 ಓಕೆ. ಅಲ್ಲಿ ತುಂಬಾ ಜನ ಕೆಲಸ ಮಾಡುತ್ತಾರೆ. ವೆರಿ ಗುಡ್. ಅಲ್ಲಿ ತುಂಬಾ ಜನ ಕೆಲಸ ಮಾಡುತ್ತಾರೆ. ಪರ್ಫೆಕ್ಟ್ ಸೆಂಟೆನ್ಸ್. ಅವಾಗ ಮೀನ್ಸ್ ಪಾಸ್ಟ್. ಅವಾಗ ಮೀನ್ಸ್ ಪಾಸ್ಟ್ ಆಕ್ಚುಲಿ. ಓಕೆ. ಅವಾಗ ಮೀನ್ಸ್ ಆನ್ ದಟ್ ಟೈಮ್, ಲೈಕ್ ದಟ್. ಅವಾಗ ಒನ್ಸ್ ಅಪಾನ್ ಎ ಟೈಮ್. ಒನ್ಸ್ ಅಪಾನ್ ಎ ಟೈಮ್ ವಿಲ್ ಸೇ ಲೈಕ್ ದಟ್, ರೈಟ್? ಅವಾಗ ಒಂದ್ ಕಾಲದಲ್ಲಿ, ಅವಾಗ ವಿ ಕ್ಯಾನ್ ಸೇ ಲೈಕ್ ದಟ್. ಎಸ್, ನೆಕ್ಸ್ಟ್ ಲಿವಿಂಗ್ ಸರ್. ಲಿವಿಂಗ್ ಸರ್. ಅವರು ಎಲ್ಲರೂ ಮೆಟ್ರೋಗೆ ವೆಯ್ಟ್ ಮಾಡುತ್ತಿದ್ದಾರೆ. ಹೋಗುತ್ತಾರೆ. Very ವೆಯ್ಟ್ good. ಮಾಡುತ್ತಾರೆ. ವೆಯ್ಟ್ ಮಾಡುತ್ತಿದ್ದಾರೆ. ವೆಯ್ಟ್ ಮಾಡುತ್ತಿದ್ದಾರೆ. ಮಾಡುತ್ತಿದ್ದಾರೆ ಇಸ್ ಪ್ರೆಸೆಂಟ್ ಕಂಟಿನ್ಯೂಸ್. ವೆಯ್ಟ್ ಮಾಡುತ್ತಾರೆ ಇಸ್ ಅ ಪ್ರೆಸೆಂಟ್ ಟೆನ್ಸ್. ಅವರು ಮೆಟ್ರೋಗೆ ವೆಯ್ಟ್ ಮಾಡುತ್ತಾರೆ. ಓಕೆ, ಅವರು ಮೆಟ್ರೋಗೆ ವೆಯ್ಟ್ ಮಾಡುತ್ತಾರೆ. ಕರೆಕ್ಟ್. ನೆಕ್ಸ್ಟ್ ಜಯದೇವಿ ಮ್ಯಾಮ್. ಅವರು ಕನ್ನಡ ಮಾತಾಡುತ್ತಾರೆ. ವೆರಿ ಗುಡ್. ಅವರು ಕನ್ನಡ ಮಾತಾಡುತ್ತಾರೆ. ವೆರಿ ಸಿಂಪಲ್ ಅಂಡ್ ಕ್ಲಿಯರ್. ಥ್ಯಾಂಕ್ ಯು. ಹೌ ಟು ಸೇ ನೋ ವಿ ಸ್ಪೀಕ್ ಕನ್ನಡ? Jaydevi ma'am, this question is for you. We speak Kannada. ನಾವು In we, what we call Navu. because that is for they, right? Avaru means they. We means Navu. ನಾವು ಕನ್ನಡ ಮಾತಾಡುತ್ತೇವೆ. Very good. Navu Kannada ಮಾತಾಡುತ್ತೇವೆ. Very good. Instead of re, you have used way. Very good. You have still remembered the class 5, day 5. In the day 5, we talked about how to use it for first person, which is I and we. Great. Smriti ma'am, is that clear? Your doubt? We for now. Yes. How to say our in Kannada? Namdu or Namma? ನಿಮ್ಗೆ. Not Nimige means your. Okay. Our means Namma, our metro. Namma metro, right? You see the branding, Kannada, Bangalore metro. Yes. It is Namma metro. Namma metro means it's our metro. Yes. So let's talk about present continuous tense. So here we say tiddane. ಹೋಗುತ್ತಿದ್ದಾನೆ. ಅವನು ಆಫೀಸ್ಗೆ ಹೋಗುತ್ತಿದ್ದಾನೆ. ಅವನು ಟೆಂಪಲ್ಗೆ ಹೋಗುತ್ತಿದ್ದಾನೆ. ಅವನು ಊಟ ಮಾಡುತ್ತಿದ್ದಾನೆ. ಅವನು ಕೆಲಸ ಮಾಡುತ್ತಿದ್ದಾನೆ. ಅವನು ಕಾರ್ ಡ್ರೈವ್ ಮಾಡುತ್ತಿದ್ದಾನೆ. ಅವನು ಬಸ್ಗೆ ವೇಟ್ ಮಾಡುತ್ತಿದ್ದಾನೆ. ಅವನು ಮೀಟಿಂಗ್ ಮಾಡುತ್ತಿದ್ದಾನೆ. ಅವನು ಕ್ಲಾಸ್ ಕೇಳುತ್ತಿದ್ದಾನೆ.
ಅವನು ಬುಕ್ ಬರೆಯುತ್ತಿದ್ದಾನೆ. ಇಸ್ ದಟ್ ಕ್ಲಿಯರ್? ತಿದ್ದಾನೆ. Yes, it is for he, Yes, avanu, and tiddane. correct. Tidda is very much Work. common for you can use it for lay, ray also. ಹೋಗುತ್ತಿದ್ದಾನೆ means he. ಹೋಗುತ್ತಿದ್ದಾಳೆ means she. He. ಹೋಗುತ್ತಿದ್ದಾರೆ means for they. Or you can use it for he or she also. ಹೋಗುತ್ತಿದ್ದಾನೆ, ಹೋಗುತ್ತಿದ್ದಾಳೆ, ಹೋಗುತ್ತಿದ್ದಾರೆ. Present continuous tense. So with the help of this framework, can you able to try some more examples? ಅವನು ಬೈಕಲ್ಲಿ ಹೋಗುತ್ತಿದ್ದಾನೆ. Very good. Some more examples. You can add more. Avanu. Okay. Ramesh, you can try. ಓಕೆ, ಅವಳು ಮನೆಗೆ ಕ್ಲೀನ್ ಮಾಡುತ್ತಿದ್ದಾಳೆ. ಮನೆಯಲ್ಲಿ ಕ್ಲೀನ್ ಮಾಡುತ್ತಿದ್ದಾಳೆ ಅಥವಾ ಮನೆ ಕ್ಲೀನ್ ಮಾಡುತ್ತಿದ್ದಾಳೆ. Both are same. ಮನೆಯಲ್ಲಿ means she is cleaning in house. So she is cleaning house means ಅವಳು ಮನೆ ಕ್ಲೀನ್ ಮಾಡುತ್ತಿದ್ದಾಳೆ. ಓಕೆ. Yes, Smriti ma'am, you can try now. ಅವನು ಬುಕ್ ಓಡುತ್ತಿದ್ದಾನೆ. ಓಡು means run. ಓದು means read. Oh, sorry. ಓದುತ್ತಿದ್ದಾನೆ. Sorry, mistake. That's okay. That's completely okay. And this is a great place to make mistakes. This is the safest place to make mistakes. I wanted to say read only. Okay. Yes, Rajesh ji, आप बोल सकते हैं कुछ sentence? Yeah. मैडम ऑफिस के होगुत्ताइदे. No. When you say madam, it's a respectful word. You should end with a ray only. Oh. नहीं, but my concept was कि C is the C, so C for C the lay will come like that. No, means but see, how you address your subject also matters here. Now, in the initial, when you say avaru, then you should end with ray only, or any sir, madam. No, in Hindi में बोलता ना, एक सेंटेंस आप बोलिए, हे जा रहा है मतलब, ये जा रहा है मतलब क्या? He is going, right? How to say sir is जा रहा है? That's how we say sir is जा रहा है. He is going only. For sir also you will say sir जा रहा है. You'll end with ये. Sir जा रहे हैं. रहे हो जाएगा वो रहे. That is the difference here. So when how you address your subject, if you are addressing your subject with respect, then you should end with ray only. Oh, and means lay means common, that is the lay will come with the normal things, maybe friend or like that. Correct. Friend or younger one. For daughter you can use, for your sister you can use, for very close friends you can use. Okay. So thank you. Now to make this clear, to addressing this issue, can you try one example now, sir, with more respect, with less respect? Maybe you are addressing your friend or something like that. Yeah, like that. Again, I am repeating same now. So, madam, office ke ಹೋಗ್ತಾ ಇದ್ದೀರೆ. Correct. ಹೋಗ್ತಾ ಇದ್ದಾರೆ. ಹೋಗುತ್ತಿದ್ದಾರೆ is formal, like writing way. ಹೋಗ್ತಿದ್ದಾರೆ is very spoken way. ಹೋಗ್ತಿದ್ದಾರೆ. ಹೋಗುತ್ತಿದ್ದಾರೆ
is, for writing we will use very grammatically correct. ಹೋಗುತ್ತಿದ್ದಾರೆ. Good. Next, Ram Bharat sir, can you try one example? Now it is for they, right? Ray means yes. For they you can use. For he also you can use. For she also you can use. ಅವಳು ಬೆಡ್ರೂಮ್ ಇಂದ ಕ್ಲಾಸ್ ಅಟೆಂಡ್ ಮಾಡುತ್ತಾಳೆ. You said avanu, right? It should end with the ಅವಳು name. ಅವಳು Okay. Avalu. Avalu. ಬೆಡ್ರೂಮ್ ಇಂದ ಕ್ಲಾಸ್ ಅಟೆಂಡ್ ಮಾಡುತ್ತಾಳೆ. Very good, sir. Very innovative way to use verb like this. That's your sentence is correct. Yes, Ramesh sir. Can you try one example? With they or No, you can use it anyone. You can use for he, she, or they. ಅವರು ಫ್ಯೂಚರ್ ಬಿಸ್ನೆಸ್ ಅನಾಲಿಸಿಸ್ ಮಾಡುತ್ತಿದ್ದಾರೆ. Very good. ಅವಳು ಫ್ಯೂಚರ್ ಬಿಸ್ನೆಸ್ ಅನಾಲಿಸಿಸ್ ಮಾಡುತ್ತಿದ್ದಾಳೆ. Great question. Great sentence. Livin sir. ಅವನು ಹೋಟೆಲ್ ಮೇಘನಾ ಅಲ್ಲಿ ತಿನ್ನುತ್ತಿದ್ದಾನೆ. Very good. So ಅವನು ಹೋಟೆಲ್ ಮೇಘನಾದಲ್ಲಿ ತಿನ್ನುತ್ತಿದ್ದಾನೆ. You can say ಬಿರಿಯಾನಿ ತಿನ್ನುತ್ತಿದ್ದಾನೆ, ವಡಾ ಪಾವ್ ತಿನ್ನುತ್ತಿದ್ದಾನೆ, to make it longer sentence. Yeah, okay. Jaydevi ma'am. ಅವನು ನೀರು ಕುಡಿಯುತ್ತಿದ್ದಾನೆ. Very good. ಅವನು ನೀರು ಕುಡಿಯುತ್ತಿದ್ದಾನೆ. So whenever tiddane comes, it's present continuous tense. Is that clear? Yes. Present continuous tense. This is for avalu. It will end with le. ಅವಳು ಹೋಗುತ್ತಿದ್ದಾಳೆ, ಅವಳು ಬರುತ್ತಿದ್ದಾಳೆ, ಅವಳು ಓದುತ್ತಿದ್ದಾಳೆ, ಅವಳು ಓಡುತ್ತಿದ್ದಾಳೆ. So whenever it is about plural, it end with re. Even though if you are addressing male, so you should add avaru first, then it should end with re. Example, ರಮೇಶ್ ಅವರು ಮೀಟಿಂಗ್ ಅಲ್ಲಿ ಇದ್ದಾರೆ, ಮೀಟಿಂಗ್ ಅಟೆಂಡ್ ಮಾಡುತ್ತಿದ್ದಾರೆ. ರಮೇಶ್ ಅವರು ಬ್ರೇಕ್ಫಾಸ್ಟ್ ತಿನ್ನುತ್ತಿದ್ದಾರೆ. So like that, whenever you are addressing somebody, even singular also, it should start with the subject, start with respect. You can use for sir, madam, avaru. In such terms you can use, and the verb will end with re. So after this we have a small activity, then we'll take a break. So the activity is again, so you have to try for these translations. Open your Google Translator and try this. He speaks, they are speaking. ಅವನು ಮಾತನಾಡುತ್ತಾನೆ. He speaks. So please repeat the same sentence, sir. ಅವನು ಮಾತನಾಡುತ್ತಾನೆ. Very good. ಅವನು ಮಾತನಾಡುತ್ತಾನೆ. Which tense it is, sir?
Present tense. as well as future tense also. Both you can use. Hmm. Second one, ಅವರು ಮಾತನಾಡುತ್ತಿದ್ದಾರೆ. very good. ತಿದ್ದಾರೆ. ಅವರು ಮಾತನಾಡುತ್ತಿದ್ದಾರೆ. The end with Dare. correct. Re. It will end with re. That is the context. I hope this concept is clear. Yes. I want Yes. everybody's answer. Is that clear? Yes. And if you have doubts, please Yes. let me know. I'll revisit that. Or you can use a thumbs up if it is clear for you. Very good. 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 I hope everybody is clear with this concept. So we'll take a small break and we'll be come back at 9:31. Is that okay? Okay. So please take a short break and we'll come back. Hi everybody, welcome back to the class. Hi. I know it. So can you describe what you have did in this short break in Kannada? Maybe Smruti ma'am, can you try, because you already told last time, no? ಮಕ್ಕಳಿಗೆ ಸ್ಕೋಲ್ಡಿಂಗ್ I ಬೈದೆ shouted at ಮಕ್ಕಳನ್ನ because ಬೈದೆ ಬೈದೆ. It's a past tense, right? Yeah. ಬೈಯುತ್ತಿದ್ದೀನಿ is a present tense. तो ಬೈಬೇಕು is a future tense. ಬೈದೆ is a past tense. Okay. So I already did. So ಬೈಯುತ್ತಿದ್ದೇನೆ है ना? No. ಬೈದೆ. ಬೈದೆ. Okay. You remember ತಿಂದೆ? ತಿಂದೆ ನಾನು ಊಟ ತಿಂದೆ. Yes. ನಾನು So- ಆಫೀಸ್ಗೆ ಹೋದೆ. Correct. ನಾನು ಬಸ್ ಹತ್ತಿದೆ. ಹತ್ತಿದೆ means what to say in Kannada? In English. ಹತ್ತಿದೆ means I get in. Okay. So I'm already it's inside ಬೈದೆ. bus. ಬೈದೆ, correct, ಬೈದೆ. So no, this is what the next is about past tense. So that is the reason I'm just putting some. Yes. Glimpse. Yeah. Rajesh ji, what you did? Tea aita. What you did in the break time? Yeah, in the break time we take tea 1 cup. Tea ಕುಡಿದೆ. Tea kudide. ಕುಡಿದೆ, correct. Tea ಕುಡಿದೆ. ರಾಮ್ ಭರತ್ ಸರ್. ನಾನು ಟೀ ಕುಡಿದೆ. ನಾನು ಟೀ ಕುಡಿದೆ. ವೆರಿ ಗುಡ್. ರಮೇಶ್ ಸರ್. ನಾನು ಫ್ರೆಂಡ್ಗೆ ಕಾಲ್ ಮಾಡಿದೆ. ವೆರಿ ಗುಡ್. ಲಿವಿನ್ ಸರ್. ನಾನು ಸುಮ್ನೆ ಚೇರ್ ಅಲ್ಲಿ ಕೂತ್ಕೊಂಡಿದ್ದೀನಿ. ಅವರು ಮತ್ತು ಫೋನ್ ಅಲ್ಲಿ ಹೈಲೈಟ್ಸ್ ವಾಚ್ ಮಾಡುತ್ತಿದ್ದಾನೆ. ಮಾಡಿದೆ. ಮಾಡುತ್ತಿದ್ದಾನೆ ಇಸ್ ಪ್ರೆಸೆಂಟ್ ಮಾಡಿದೆ. ಟೆನ್ಸ್, ರೈಟ್? ಮಾಡಿದೆ. So ಮಾಡಿದೆ is all about past tense. So here also we'll talk about past tense for third person. It's very easy. So we'll say hodanu. Hogu. So this go is, it's kind of disappeared. Hogu. In thus only ho we will take danu. Hodanu. For he. See, always whenever say avanu, most of the tense will end with na only. Hodanu. For avalu, it will end with le. Hodalu. So what is for they?
ಅವರು Avaru, correct. Avaru. The end will be Re. अच्छा नहीं. ru. ರು Ru. Ru means past tense. Hodaru. Avaru office ge hodaru. Hodaru. How to say they came? ಅವರು ಹೋದರು. Avaru hodaru means they go. No, they went. I'm talking about they came. You can try Google Bar- Translate. Baru. ಬಂದರು. Bar- Bandhuru. Bandaru, very good. Bandaru. ಬಂದರು. To best assist you, please specify what you would like to translate. No, I did not ask for you to translate. No. Okay. How to say they drank coffee? They drank coffee. ಅವರು ಕಾಫಿ ಕುಡಿದೆ. Aha. ಕುಡಿದರು. Yes. Kudidaru, very good. Kudide is a singular, right? Nanu coffee kudide is a singular for first person. I'm talking about third person plural. Avaru coffee kudidaru. Uh, So you have to remember this. The nu for he, the lu for she, the plus ru for they. for he. Yes. Now try some examples with the help of this chart. If you make mistakes also, that's fine. You just have to try. ಅವನು Mm-hmm. ಕನ್ನಡದಲ್ಲಿ Hmm? ಮಾತಾಡು Matanadidanu. ಮಾತನಾಡಿದನು. Correct. Okay. So it will end with the nu only for past tense. Yes, he spoke in Kannada. I Correct. wanted to say. Correct. Next. So definitely you can use Google Translator help. It is not like test. You have to use only your brain. You can use technology. That's completely okay. ಅವನು ಜಾಗಿಂಗ್ ಮಾಡಿದ್ದನು. Very Hello. good. Avanu jogging madidanu. Yes. Hello. Yes, sir. Yeah, Naveen, you are sharing something, but we are now not sharing. No, you are sharing something. Is my screen Unable to see Let's say right now. No, unable to see your screen now. How about others? No, I am I able can to see. see. I am Okay. also. How can see? Okay. Maybe if I don't write for some time, it's going off, I think. Okay, now you try, sir. Yes, Rajesh sir, can you try one example? For past tense, you can use for Yeah. he, she, or they. ಅವನು Hmm? ಮನೆಗೆ Huh? ಹೋಗ್ದಾದನು. Hodanu No means will he come. went home. He went to home. Correct. He went to home. Avanu manege hodanu. No, correct. Okay, can you try some more verb? Instead of go, you try some more verb. You can write, he wrote a book. He wrote a book. Wrote Book. बरेयुदानु होगा शायद. Baredanu. book
बुक बरेदा माने पुस्तक लिख रहा है ना, तो बुक बरेदा लिख रहा है, that what are the middle No, word no, will come, he that is wrote not actually. I told he wrote. Wrote, okay, already okay, wrote. okay, He okay, okay, already okay, wrote. It's a okay. past tense. Avanu ಬರೆದನು. baredanu. Correct. Book baredanu. Avanu book baredanu. Ram Bharat sir, can you try some more example with, don't use the go word, a go verb, you try with different verb. ಅವನು ಊಟ ಮಾಡಿದನು. Very good. Avanu uta madidanu. Good. ಮಾಡಿದನು. Okay. Madidanu. Madidanu means past tense. Yes, yes. Ramesh ji, can you try one example? ಯಾ ಅವನು ನಿನ್ನೆ ತನ್ನ ಅಪಾರ್ಟ್ಮೆಂಟ್ ಮಾರಿದನು. Maridanu, very good. He sold his apartment. Great. Livin sir? ಅವಳು ಅಡಿಗೆ ಮಾಡಿದನು. Avanu adige madidanu. So maybe you got the, the sentence structure. Now you are lacking verbs. I think you need to practice a lot of verbs. So the vocabulary you have to build. Then only you can get the fluency in the language. Without vocabulary, it will be very difficult. So you know the technique, how to make sentence, how to do the conversations. But if you lack of vocabulary, will not going to give you that fluency in the language. I request everybody to develop a vocabulary. If you have a time, maybe 5 minutes, 10 minutes, try to learn some, maybe 5 words, 10 words a day, and you can share those words in WhatsApp group, so that, okay, it's like reminder for everybody. Okay, so I'm learning Kannada. I want to try these words, like that. So if everybody try to post 5 words in a WhatsApp group, in a day we'll be having more than 20-30 words. If not everybody, somebody, some maybe 5 members, if you try to post words, your daily words, whatever daily activity is happening, those words only, if you try to post it. So I don't want to give you the dictionary. Definitely I can, if I ask chat gpt, if I search in internet, I'll get a list of verbs. So I don't want to do that. I want you to do that. Can you try this, Okay. please? Yeah. So every day, it should not become like weekend. I want to keep it as every day as possible. So I request everybody, so please take a 10 minutes or 5 minutes time, maybe while you're traveling, you do the research, find interesting words, maybe 5 to 10 words, and post it in the group. One day you can post it, another day you can try to pronounce those words, you can send a voice note. So even though if you make mistakes, I'll correct there. If it is, the pronunciation is wrong, means I'll correct, and others will also get an opportunity to see those. Shall we make this commitment from tomorrow onwards? I mean, from Monday onwards. I want to see at least 5 words from each of them, each of you. Okay. Yeah. Thank you so much for doing this. I'll be looking forward for those words, because when you know words, it will become much more easier to make sentences. So for past tense, it will end with the, and based on gender it will change. For male it is nu, for female it is lu, for plural it is ru. This is for she. Here the lu will change. Hodalu, avalu office ge hodalu, avalu manege hodalu, avalu ಊಟ ಮಾಡಿದಳು. So this is not changed, okay, don't worry. So the screenshot is not changed. Maybe I didn't see that. Avalu hodalu, okay. For they, it will end with ru.
ಅವರು ಹೋದರು, ಅವರು ಬಂದರು, ಅವರು ತಿಂದರು, ಅವರು ಕುಡಿದರು, they went, ಅವರು ಹೋದರು. So let's do this activity, a quick activity. Please open the Google Translator and try this. He spoke, they spoke. He spoke, na? ಅವನು ಮಾತನಾಡಿದರು. ಅವರು ಅವನು ಮಾತನಾಡಿದರು. ಮಾತನಾಡಿದನು. Not He ಅಲ್ಲ? ಡುನು. But ಹಾ, hello. no. Hello. ಮಾತನಾಡಿದನು. ಹ್ಮ್. So they spoke means? Hello. Yes sir. ಹಾ, ರಾಜಾಜಿ. Yeah, just Naveen. if you go put in the translation part, so he spoke. It is coming auru. Why the auru is coming? Auru matadandi daru. Maybe no, even the Google Translator don't want to address in singularly. Okay. That is the reason it's saying that. Okay. They spoke also, it is same. Correct. Same. ಅವರು ಮಾತನಾಡಿದರು. Correct. They spoke. ಮಾತನಾಡಿದರು. So is this clear? So let's see a quick summary. For past tense, it is the nu for he, the lu for she, the ru for they. So this is for he, this is for she, this is for they, plural. ಅವನು ಹೋದನು, ಅವನು ಹೋದಳು, ಅವಳು ಹೋದಳು, ಅವರು ಹೋದರು. All are past. For present and future, ಅವನು ಹೋಗುತ್ತಾನೆ, ಅವನು ಹೋಗುತ್ತಾನೆ, ಅವನು ಆಫೀಸ್ಗೆ ಹೋಗುತ್ತಾನೆ, ಅವನು ಸಿನಿಮಾಗೆ ಹೋಗುತ್ತಾನೆ. ನೆಕ್ಸ್ಟ್, ಅವಳು ಹೋಗುತ್ತಾಳೆ, ಅವರು ಹೋಗುತ್ತಾರೆ. This is for present tense as well as future tense. For present continuous tense, he means ಅವನು ಹೋಗುತ್ತಿದ್ದಾನೆ, ಅವನು ಹೋಗುತ್ತಿದ್ದಾನೆ, presently he is going. ಅವಳು ಹೋಗುತ್ತಿದ್ದಾಳೆ, she is going. ಅವರು ಹೋಗುತ್ತಿದ್ದಾರೆ. So is this clear? This the structure and how the nu, ne. You just have to observe the pattern. So it will become much more easier for you to reflect on different verbs and to try different sentences. In the same pattern, can we try speak only? So you have to make the 9 sentences. The verb is speak. What is the Kannada word for speak? Base verb. Matadu or matanadu is a base verb. Matanadu or matadu is a base verb. So how to say he spoke? Spoke, na?
ಅವನು Hmm. ಮಾತನಾಡದಾರು. No, you are going to they. ಸಾರಿ, ಆ, ದಾನು. ಅವನು ಮಾತನಾಡಿದನು. ಅವನು ಮಾತನಾಡಿದನು. Okay. How to say she spoke? ಅವಳು ಮಾತನಾಡದಾಳು. ಮಾತನಾಡಿದಳು. How to say they spoke? ಅವರು ಮಾತನಾಡಿದರು. ಮಾತನಾಡಿದಾರು. ಅವರು ಮಾತನಾಡಿದರು. Okay. How to say he speaks? He speaks Kannada. ಅವನು ಮಾತನಾಡುತ್ತಿದ್ದಾನೆ. No, that is he is speaking Kannada. ಅವನು ಮಾತನಾಡುತ್ತಿದ್ದಾನೆ, speaking. I am talking about he speaks Kannada. ಮಾತನಾಡುತ್ತಾನೆ. Very good. She speaks English. ಅವಳು ಇಂಗ್ಲಿಷ್ಗೆ ಮಾತನಾಡುತ್ತಾಳೆ. ಮಾತನಾಡುತ್ತಾಳೆ. Very good. How to say they speak Telugu? ಅವರು ತೆಲುಗು ಮಾತನಾಡುತ್ತಾರೆ. ಮಾತನಾಡುತ್ತಾರೆ. Very good. So how to say he is speaking in Tamil? ಅವನು ತಮಿಳ್ಗೆ Tamil. He is speaking in Tamil, right? ಓಕೆ. ತಮಿಳ್ನಲ್ಲಿ ಮಾತನಾಡುತ್ತಿದ್ದಾಳೆ. ಮಾತನಾಡುತ್ತಿದ್ದಾನೆ. How to say she is speaking in Hindi? ಅವಳು ಹಿಂದಿನಲ್ಲಿ ಮಾತನಾಡುತ್ತಿದ್ದಾಳೆ. Very good. How to say they are speaking in Marathi? ಅವರು ಮರಾಠಿನಲ್ಲಿ ಮಾತನಾಡುತ್ತಿದ್ದಾರೆ. Very good. So once you have this clarity, it will become much more easier. So try to get more base verbs and try to mix this base verbs with this pattern. Is this pattern works? Yes. So I'll send these notes after this class. Okay. Yes. Do you want me to send without this notes what I have written, right? With this you want? It will more helpful. You add what are you added na see they, so it will be best beneficial. So you please add and send it. Definitely, I'll send the same notes. Okay. So this is for verbs. We in the last class also we have talked about for first person and second person. In today's class we are talking about third person. This is all about verbs. So if you know these techniques, it will much more easier for you to make stories, talk about different events and different times. It will become much more easier for you. So you have to do a ton of homework. So once you understood this concept, it will become easy for you. Shall we go for next topic for today? A small topic. It's about directions. Yes. Shall we? Yes. So the common directional words in English with their Kannada meanings. Let's see their words. So I'll start with up. Up means? ಮೇಲೆ. Very good. How to say look up? Mele nodi. Very good. Mele nodi. Good. Look down? Kelge ಕೆಳಗೆ ನೋಡಿ ಅಥವಾ ಕೆಳಗಡೆ ನೋಡಿ. Very good. So left. So you better use left kade nodi or left nodi because this is very much used in everyday. In Kannada, if you want to say ಎಡಗೆ ತೆರೆಯುವುದೇ. Very good. You have heard metro announcement. The doors will open on left side. Very good. Edagade. Okay. What is for right? Balagade. Okay. So better use left and right only for for ease of speaking. So that's completely okay. But you can't use up and down. No, you try to use melagade, kelagade like that. Clear?
ಹ್ಮ್ What is up? Mele. ಮೇಲೆ What is down? ಕೆಳಗೆ Kelage. So both words you remember. Then ಮೇಲಗಡೆ ಕೆಳಗಡೆ, what is that, Naveen? That Side, you add a. upside, downside. Sorry, ಮೇಲ್ Upside, downside. upside and downside. upside down. No. See, you add day, no? ಮೇಲಗಡೆ. See, ಮೇಲಗಡೆ ಇದೆ. ಮೇಲೆ ಇದೆ, I think it's a spoken error. In everyday conversation, what happens? ಮೇಲ್ಗಡೆ ಇಟ್ಟಿದ್ದೀನಿ ನೋಡಿ, ಕೀ ಮೇಲೆಗಡೆ ಇಟ್ಟಿದ್ದೀನಿ ನೋಡಿ. You heard this? ಮೇಲೆಗಡೆ ಒಂದ್ಸರಿ ಚೆಕ್ ಮಾಡಿ, ಕೆಳಗಡೆ ಒಂದ್ಸರಿ I'm not. ಚೆಕ್ ಮಾಡಿ. That is why I'm asking. Okay. See, this is very much spoken. Mele nodi is very formal. Mele nodi, Okay. kelage nodi. Okay. Mele gade nodi, it's a slang. So then still we can use ಮೇಲೆ ನೋಡಿ, ಕೆಳಗೆ ನೋಡಿ. That is completely okay. But see, I heard this mele gade, kelagade a lot in my everyday conversation. So automatically, when I want to say mele, automatically it's coming like mele gade. Okay. So it is like practice. And before writing, the Kannada, especially Kannada. So whatever I heard from my parents and the society, right? That Kannada I remembered a lot. So now I'm teaching, formal Kannada. Okay. ಮೇಲಗಡೆ ಕೆಳಗಡೆ. Correct. So that is spoken Kannada. Mele kelage, it is for, if you use Google Translator, if you use up, you will get mele. Okay. Is that clear, sir? Yeah. Yes. Good. So let's talk about directions. For north, Uttara, is it same in Tamil, sir? No. ವಡಕು. Okay. For Dakshina? ತೆற்கு. Okay. For Uttara? Okay, Uttara you said that. Purva? கிழக்கு. Okay. Pashchima? மேற்கு. Okay. See, this Completely different. Yeah, this Uttara is answer also. What is your Yeah. answer? Write your question answers. Uttara Kodi. So, single word has two meanings. So here it is north. In everyday conversation, most of the people use English words only. You no need to worry about it. But still, it's best to know that if somebody is saying that north, Uttara. For example, North Karnataka, Uttara Karnataka. You heard this Uttara Karnataka? Yes, Dakshina Karnataka. So Correct. Dakshina Karnataka, Karavali Karnataka. So that like that, Dakshina Bharata, Uttara Bharata, Dakshina Bharata. South India. Correct. So next, east means Purva. East means Purva. So many people names will be having, Purvika, Purva. These words, names also start with this word Purva. Paschima means west side. Paschima. But is it a daily, using words, Naveen, in the spoken language, or no, right? No, if I want to say, sun rise on east, in Kannada I'll say Surya Purvadalli udayisuttane. I really understand it is not much used in spoken Kannada. I'll say left ತಗೊಳ್ಳಿ, right ತಗೊಳ್ಳಿ. Nobody say ಎಡಗಡೆ ತಗೊಳ್ಳಿ, ಬಡಗಡೆ ತಗೊಳ್ಳಿ, ಬಲಗಡೆ ತಗೊಳ್ಳಿ, right? ಮುಂದೆ ಹೋಗಿ ಲೆಫ್ಟ್ ತಗೊಳ್ಳಿ, ಮುಂದೆ ಹೋಗಿ ರೈಟ್ ತಗೊಳ್ಳಿ, ಯು ಟರ್ನ್ ಮಾಡಿ. So these are very much spoken. Yes, sir.
Naveen, I have one task now. So I will left now in 10 o'clock. Okay. Okay, no problem, no So, problem. Maybe we have I two think slides, he sir. is in office. We just Huh? have two slides, That 2 slides. Yeah. only two Okay, slides. okay. Rajesh is in Maybe office. in 5 minutes we'll close the class. Okay, okay, okay. Okay, no, but I can continue that. Okay. See, this directional words are you can just refer it, but in spoken it is very much north, east, west, south you can use. Rambharat sir, is it okay, sir? You can use it. Still, you can use English words. Most of the people Yes. understand. Especially Bangalore. Yes, correct. So let's talk about some location words. Okay. Near means attira. You heard this word? Attira. Attira banni, come near. No. This is the first time you're getting this word. Yes. 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 Attira. Okay. You heard about dura? Tumba dura ide. Yes. That we have done. That you Yes. have. That you have used. Okay. Munde banni. This Yes. also. After Okay. the Hattira, everything we have done. Okay. Hinde. You heard this, right? Yes. ಹಿಂದೆ ನಡುವೆ ಅಥವಾ ನಡುವೆ ಆಕ್ಚುಲಿ ನಡುವೆ ಮೀನ್ಸ್ ಇನ್ ದ ಮಿಡಲ್ ಆರ್ ಇನ್ ಬಿಟ್ವೀನ್ ಮೇಲೆ ವಿ ಆಲ್ರೆಡಿ ಟ್ರೈಡ್ ಇಟ್ ರೈಟ್ ಅಪ್ ಆಲ್ಸೋ ದಟ್ಸ್ ಮೇಲೆ ಓನ್ಲಿ ಕೆಳಗೆ ಫಾರ್ ಬಿಲೋ ಆಲ್ಸೋ ವಿಲ್ ಯೂಸ್ ಕೆಳಗೆ ಯು ಹರ್ಡ್ Down ಅಬೌಟ್ also. ಯು ಹರ್ಡ್ ಅಬೌಟ್ ಒಳಗೆ Yes. Yeah. ಬಸ್ ಒಳಗೆ ಬನ್ನಿ ಕಾರ್ ಒಳಗೆ ಬನ್ನಿ ಇನ್ಸೈಡ್ ಫಾರ್ ಔಟ್ಸೈಡ್ Or ಹೊರಗಡೆ ಹೋಗ್ಬೇಕು ಮೀನ್ಸ್ ನಾನು ಹೊರಗಡೆ ಹೋಗ್ಬೇಕು. go outside. I want to go outside. Very good. So please try these words. You never heard about attira, right? Attira means near. Yeah. Can you make one sentence to close this? ನಮ್ಮನೆ Yes. ನಮ್ಮನೆ ಹತ್ತಿರ ಬಸ್ ಸ್ಟಾಪ್ ಇದೆ. ವೆರಿ ಗುಡ್. ನಮ್ಮನೆ ಹತ್ರ ಬಸ್ ಸ್ಟಾಪ್ ಇದೆ. ಓಕೆ. ಮನೆ ಆಫೀಸ್ ದೂರ ಇದೆ. ವೆರಿ ಗುಡ್. ಆಪೋಸಿಟ್. Correct. That is also correct. Yeah, that is also correct. Opposite. ನಮ್ಮ ಹತ್ತಿರ ಬಸ್ ಸ್ಟಾಪ್ ಇಂದ ನಮ್ಮ ಮನೆ ದೂರ ಇದೆ. ಬಸ್ ಸ್ಟಾಪ್ಗೆ ನಮ್ಮ ಮನೆ ಹತ್ತಿರ ಇದೆ. ಮೆಟ್ರೋ ಸ್ಟೇಷನ್ಗೆ ನಮ್ಮ ಆಫೀಸ್ ಹತ್ತಿರ ಇದೆ. ಕಾಫಿ ಶಾಪ್ ಹತ್ತಿರದಲ್ಲೇ ಇದೆ. ಇಟ್ ಈಸ್ ವೆರಿ ನಿಯರ್. ದ ಕಾಫಿ ಶಾಪ್ ಇಸ್ ವೆರಿ ನಿಯರ್. ತುಂಬಾ ಹತ್ತಿರದಲ್ಲಿದೆ. ತುಂಬಾ ಮೀನ್ಸ್ ವೆರಿ. So, do you have any doubts in this locational word, sir? No. Okay, I'll send this document. Please refer, and you should know how to use this also. I think I can see a lot of sentence structure. You're making a good sentences. That's a great way to start. So thank you so much for attending today's class. Thank you. Thank you, Naveen. Rajesh ji, with your closing words. So I'll leave you. What's your feedback? What's your suggestions? No, the today's session is good because the day-to-day world we will pick up more today. And just now I fully agree the vocabulary. If I want the fluency to 100% because sometimes you know all the thing, but without the word you will stop. And that is the I fully agree, and we will try to do this. So that is a very good. And today's session was very nice, and we found a lot of day-to-day word, so we can make our Kannada improve. Language improve. Okay. Thank you so much, sir. You can leave and you can continue your work. No. Smriti ma'am, Thank you. what's your thank you.
Smriti ma'am, what's your feedback or suggestions? Yes, I think these words mostly near, far, between, all these are mostly used in day-to-day life. Correct. So these words, if I am putting in my sentences, so more it will be better, I feel. Rather than using small sentences, I can make a bigger sentence. Correct. Correct. You can explain the So things better. yeah, and also verbs, as you said, most of the verbs, if we know, then sentence making is easy. Correct. Otherwise, we get stuck. So And that is yes, a real problem. as you said, yesterday, tomorrow, and these words mostly are very important, which you gave us last time, right? Yeah. And these tense and all are really important because meaning will change if Yes. we are not using those. Properly. Correct. Correct. So I feel it is good. And yes, regarding 5 words daily, I think we will do that. I'll be waiting for Everyone. those. And feedback, ma'am. Feedback, you are doing it very nice. I think your slides are very important. When I open an office, also, I try to use it. And I have started listening to Kannada commentary of this cricket match. Great. Then Great. Great. in that I understand many things, but yes, many times I'll not understand. But yes, trying to grab words basically. Great. Great. Great practice, ma'am. Great practice. Thank you so much. Yes. Ram Bharat sir, what's your suggestions or feedback? How you felt about today's class? Last week, what and all, like I wanted to communicate, but I got stuck. Mm-hmm. So now it is getting like I'm learning the things now. Thank you so much, sir. It's very positive words. No, you are comparing yourself now what I was in the last week and where I'm today. So that's kind of progress. Thank you so much. Any feedbacks you have, sir? Like no, like you're doing great one. Thank you. Thank you. Ramesh ji, what's your suggestions, feedback? Yeah. Again, one more great session, Naveen. Thank you for putting all your effort to bring it very simple for us to understand. That is really appreciated. And on the feedback, I mean the suggestions, yeah. As I told you last week, that we need to practice a lot, and we need to catch hold of a lot of verbs so that we will be able to communicate fluently. So that is our homework, which we will do it. Thank you, So sir. otherwise, yeah, you are making our understanding very easy by bringing it the simple sentences and the tenses. That is really great. Thank you, sir. Thank you. Yes, Levin, sir. So what's your feedback and suggestions? Yeah, same. I mean, you are doing good. Just we need to do some homework about developing the vocabularies as we told, so that we will converse fluently. So you are doing good. You are spending a lot of efforts to make us learn. Thank you so much, Naveen. Thank you so much, sir. We'll come back tomorrow in the same time. So again, I'll be hoping so we'll be having a great time, especially in the language learning journey. Thank you so much. See you tomorrow. Thank you. See you. Thank you. Bye bye. Thank Thank you. you. Bye.